ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು ಕಡೆ ಕೆಲಸದ ಟೆನ್ಷನ್ನು, ಇನ್ನೊಂದು ಕಡೆ ಮದುವೆ ಬ್ಯುಸಿ ಇತ್ತು. ಮದುವೆಯಾಗಿ ಈಗ 5 ತಿಂಗಳಾಯಿತು, ಯಾಕೆ ಇನ್ನೂ ವೀಡಿಯೋ ಮಾಡಿಲ್ಲ ಅಂತ ಕೇಳಿದ್ರು. ಅಂದರೆ ಮದುವೆನಲ್ಲಿ ಓಡಾಡೋದು ಆ ಕಡೆ ಈ ಕಡೆ ಎಲ್ಲ ಇರುತ್ತೆ. ಮತ್ತು ಅದಾದಮೇಲೆ ಅಲ್ಲಿಂದ ಬಂದು ಕೆಲಸ. ಸೊ ನಾನು ಆಫೀಸ್ನ ಚೇಂಜ್ ಮಾಡಿದೆ. ಸೊ ಚೇಂಜ್ ಮಾಡಿದ್ಮೇಲೆ ಮತ್ತೆ ನಾನು ಇಲ್ಲಿ ಸೆಟ್ಟಾಗಿ ಮತ್ತೆ ನಾನು ವೀಡಿಯೋ ಮಾಡಲಿಕ್ಕೆ ಒಂದಷ್ಟು ಸಮಯಗಳು ನನಗೂ ಬೇಕಾಯಿತು. ಯಾಕಂತಂದರೆ ಈ ಹೊಸ ಕೆಲಸ ಸೇರ್ಕೊಂಡಿದ್ದ ತಕ್ಷಣ ನನಗೆ ಒಂದಷ್ಟು ಚಾಲೆಂಜಸ್ ಇರುತ್ತೆ. ನಾನು ಮಾಡ್ತಿದ್ದ ಮುಂಚೆ ಕಂಪ್ನಿನೂ ಮತ್ತು ಇವತ್ತಿನ ಕಂಪ್ನಿಗೂ ತುಂಬ ಜಗಜಾಂತರ ವ್ಯತ್ಯಾಸ ಇದೆ. ನಾನು ಮಾಡ್ತಿದ್ದಿದ್ದು ಕಂಪ್ನಿ ಫಸ್ಟು ಬೇರೆ, ಇವಾಗ ನಾನು ಬಂದಿರೋ ಫೀಲ್ಡೇ ಬೇರೆ. ಸೊ ಅದು ಹಿಂಗಾಗಿ ಸ್ವಲ್ಪ ಎಲ್ಲ ಟೈಮ್ ನನಗೆ ನಿಧಾನಕ್ಕೆ ಕೂಡಿ ಬರಬೇಕಾಯಿತು. ಸೊ ಇವಾಗ ಕಂಟಿನ್ಯೂಟಿಯಾಗಿ ವಿಡಿಯೋ ನಾನು ಕೊಡ್ತಾ ಇರ್ತೀನಿ. ಇಷ್ಟು ದಿನ ನನಗೆ ನೀವು ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರಿ, ಸೊ ಅದೇ ಥರ ನನಗೂ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಬೆಳೆಸಿ. ಇದರಿಂದ ನನ್ನ ಉಪಯೋಗಕ್ಕಿಂತ ಹೆಚ್ಚಾಗಿ ಒಂದು ಏನಂತ ಹೇಳ್ತೀರಿ, ಕೈಯಲ್ಲಿ ಆಗದೇ ಇದ್ದವ್ರಿಗೆ ನಾನು ಹೆಲ್ಪ್ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇರ್ತೇನೆ. ಸೊ ನನ್ನ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಮೇಲಿಂದ ಕಂಟಿನ್ಯೂಟಿಯಾಗಿ ನಾನು ವಿಡಿಯೋ ಕೊಡ್ತಾ ಇರ್ತೀನಿ. ನಾನು ನಿಮ್ಗೆ ಏನು ವಿಷಯಗಳನ್ನ ನನ್ನಿಂದ ನಿಮಗೆ ತಲುಪಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಅದನ್ನು ನಾನು ಖಂಡಿತ ನಾನು ತಲುಪಿಸ್ತೀನಿ. ಅದನ್ನ ಎಲ್ಲ ಥರ ನಾನು ಪ್ರಯತ್ನನೂ ಪಡ್ತೀನಿ. ಸೊ ಇನ್ಮೇಲೆ ನಿಮಗೆ ವಿಡಿಯೋಗಳು ಯಾವುದೇ ರೀತಿಯಾದ ನಾವು ಮಿಸ್ ಮಾಡಲ್ಲ. ಸೊ ಅದನ್ನು ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ದಯವಿಟ್ಟು ಮತ್ತು ಎಲ್ಲರೂ ಫಸ್ಟು ಇಂದ ಕೇಳ್ಕೊತಾ ಇರೋದು ಏನಂತಂದರೆ, ಇಷ್ಟು ದಿನ ನನಗೆ ಹೆಂಗೆ ಸಪೋರ್ಟ್ ಮಾಡಿದ್ರೆ ಅದೇ ಥರ ಸಪೋರ್ಟ್ ಮಾಡಿ, ನನ್ನೂ ಬೆಳೆಸಿ, ನನ್ನ ಹಿಂದೆ ಇರೋರನ್ನೂ ಬೆಳೆಸಿ. ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಆ ಗುರಿನ ನಾನು ತಲುಪೋದಕ್ಕೆ ನನಗೆ ಸಹಾಯ ಮಾಡಿ. ಥ್ಯಾಂಕ್ ಯು.